Segment 1 was all about modern dating terms, whereas in segment 2 we learned about the terms used in toxic relationships. Segment 3, let's see what all terms are used in breakup and post-breakup stage. Breakups are tough, but the real challenge is dealing with confusing post-breakup behavior. From zombing to kitten fishing, we are decoding Gen Z's love lingo so you can stay smart. When someone who ghosted you reappears out of nowhere, ಹೇಳ್ದೆ ಕೇಳ್ದೆ ಹೋಗ್ಬಿಟ್ಟಿರ್ತಾರ ಸಡನ್ ಆಗಿ ಬಂದು ಪ್ರತ್ಯಕ್ಷ ಆಗ್ತಾರೆ, that's called zombing. Vulturing, when someone waits for your breakup to swoop in and start dating you. ಇರ್ತಾರೆ ಕೆಲವೊಬ್ರು, ನಿಮ್ಮ ಬ್ರೇಕಪ್ ಯಾವಾಗ ಆಗ್ತದೋ, ಇವ್ರನ್ನ ಯಾವಾಗ ನಾ ಡೇಟ್ ಮಾಡೇನೋ ಅಂತ. ಅವ್ರು ಪಕ್ಷಿ ಥರ ಕಾಯ್ತಿರ್ತಾರೆ ನಿಮ್ಮ ಬ್ರೇಕಪ್ ಸಲುವಾಗಿ. ಡೂಮ್ ಸ್ಕ್ರಾಲಿಂಗ್ ಎಕ್ಸ್ ಅಂದರೆ ಸ್ಕ್ರಾಲ್ ಮಾಡ್ತಾ ಇರೋದು, ನೋಡೋದು, ನಿಮ್ಮ ಎಕ್ಸನ್ನ ಸ್ಟಾಕ್ ಮಾಡೋದು. ಏನು ಮಾಡ್ತಿದಾರ, ಅವ್ರು ಯಾರ ಜೊತೆಗೆ ಓಡಾಡ್ತಿದಾರ, ಇಲ್ಲ ನಿಮ್ಗೆ ನೋಡ್ಲಿಕ್ಕಾಗಲಿ ಅಂದ್ರೆ ಫ್ರೆಂಡ್ಸಿಗೆ ಹೇಳೋದು ಸ್ಟಾಕ್ ಮಾಡಲಿಕ್ಕೆ. ದಟ್ಸ್ ಕಾಲ್ಡ್ ಡೂಮ್ ಸ್ಕ್ರಾಲಿಂಗ್ ಎಕ್ಸ್. ಫೈರ್ ಡೋರಿಂಗ್ ಅಂದರೆ ಒನ್ ಸೈಡೆಡ್ ಎಫರ್ಟ್ ಇನ್ ಕಮ್ಯುನಿಕೇಶನ್. ಇಬ್ರು ವ್ಯಕ್ತಿಯಲ್ಲಿ ಒಬ್ಬ ವ್ಯಕ್ತಿಗೆ ಮಾತ್ರ ಹೆದರಿಕೆ, ಅದು ಎಲ್ಲಿ ಬ್ರೇಕಪ್ ಆಗಿಬಿಡ್ತದೋ ಅಂತ, ಅದಕ್ಕೆಲ್ಲ ಎಫರ್ಟ್ಸು ಒಬ್ಬರೇ ಹಾಕೋದು. ಇನ್ನೊಂದು ವ್ಯಕ್ತಿಗೆ ಅದು ಏನು ಬೇಕಾಗಿಲ್ಲ, ಈಸ್ ಜಸ್ಟ್ ಕೇರ್ಲೆಸ್. ದಟ್ ಈಸ್ ಕಾಲ್ಡ್ ಫೈರ್ ಡೋರಿಂಗ್. ಸ್ಟ್ಯಾಶಿಂಗ್ ಆರ್ ಪಾಕೆಟಿಂಗ್, ದಟ್ ಈಸ್ ಕೀಪಿಂಗ್ ಯು ಹಿಡನ್ ಫ್ರಮ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ವೈಲ್ ಡೇಟಿಂಗ್. ನಿಮ್ಮನ್ನೆಲ್ಲ ಮುಚ್ಚಿಡೋದು, ಯಾರನ್ನೂ ಇಂಟ್ರೊಡ್ಯೂಸ್ ಮಾಡ್ಕೊಡೋಂಗಿಲ್ಲ, ಎಲ್ಲಿ ಇನ್ಸೆಕ್ಯೂರ್ ಫೀಲಿಂಗ್ ಇಂದ ನಿಮ್ಮನ್ನ ಯಾರನ್ನೂ ಭೇಟಿ ಮಾಡಿಸ್ಕೊಡೋಂಗಿಲ್ಲ. ಕುಷನಿಂಗ್, ಕೀಪಿಂಗ್ ಸಮ್ ಒನ್ ಅರೌಂಡ್ ಆಸ್ ಅ ಬ್ಯಾಕಪ್ ಪ್ಲಾನ್ ಇನ್ ಕೇಸ್ ದ ಕರೆಂಟ್ ರಿಲೇಶನ್ಶಿಪ್ ಫೇಲ್ಸ್. ಇದ್ದಿದ್ದು ರಿಲೇಶನ್ಶಿಪ್ ಹಾಳಾದ್ರೆ ಇನ್ನೊಂದು ಇರಲಪ್ಪ ಅಂತ ಹೇಳಿ ಒಂದು ಬ್ಯಾಕಪ್ ಪ್ಲಾನ್ ಇಟ್ಕೊಳ್ಳೋದಕ್ಕೆ ಕುಷನಿಂಗ್. ಸ್ಲೋ ಫೇಡಿಂಗ್, disappearing gradually by reducing text or communication instead of being honest. It's like ghosting but in a slower way. ಏನೋ ಒಂದು ಸಣ್ಣ ಜಗಳ ಆಗಿರ್ತದ, ಸಣ್ಣಗೆ ದೂರ ಆಗ್ತಾ ಹೋಗೋದು, ಅದಕ್ಕೆ ಸ್ಲೋ ಫೇಡಿಂಗ್ ಅಂತ. ಕಿಚನ್ ಫಿಶಿಂಗ್, ಪ್ರೆಸೆಂಟಿಂಗ್ ಯುವರ್ ಸೆಲ್ಫ್ ಅನ್ರಿಯಲಿಸ್ಟಿಕಲಿ ಆನ್ ಸೋಷಿಯಲ್ ಮೀಡಿಯಾ ಆರ್ ಡೇಟಿಂಗ್ ಆ್ಯಪ್ಸ್. ಏನೋ ಒಂದು ಸಣ್ಣ ಮಾರುತಿ 800 ಕಾರ್ ಇರ್ಬೋದು, ಲ್ಯಾಂಬ್ರ್ಗಿನಿ ಇದೆ ನನ್ನ ಹತ್ರ ಅಂತ ಹೇಳ್ಕೊಳ್ಳೋದು. ಪೇಪರ್ ಕ್ಲಿಪ್ಪಿಂಗ್, reappearing in your life just to check if you are still available without any real intentions. ಸುಮ್ಮನೆ ಇಂಟೆನ್ಷನ್ ಇರಂಗಿಲ್ಲ, ವಾಪಸ್ ಬ್ರೇಕಪ್ ಆಗಿ ಬರ್ತಾರೆ, ಏನು ಮಾಡಿಗತ್ತೀರಿ ಅಂತ ಕೇಳ್ತಾರೆ, ಸುಮ್ಮನೆ ಕೇಳು, ಅರ್ಥ ಇಲ್ಲ ಮಾಡಿ. ಥರ್ಸ್ಟ್ ಟ್ರ್ಯಾಪಿಂಗ್ ಅಂದರೆ ಪೋಸ್ಟಿಂಗ್ ನೈಸ್ ಫೋಟೋಸ್ ವಿತ್ ಫ್ರೆಂಡ್ಸ್ ಆ್ಯಂಡ್ ಅಪ್ಡೇಟಿಂಗ್ ದೆಮ್ ಆನ್ ದ ಸೋಷಿಯಲ್ ಮೀಡಿಯಾ, ಎಸ್ಪೆಷಲಿ ಫ್ರಮ್ ಎನ್ ಎಕ್ಸ್. ದಿಸ್ ಇಸ್ ಓನ್ಲಿ ಟು ಗ್ರ್ಯಾಬ್ ಅಟೆನ್ಷನ್, ನಿಮ್ಮ ಜಲಸ್ ಫೀಲ್ ಮಾಡಿಸ್ಲಿಕ್ಕೆ, ನಿಮ್ಮ ಅಟೆನ್ಷನ್ ತೊಗೊಳಿಕ್ಕೆ, ನಂಗೆ ಬ್ರೇಕಪ್ ಇಂದ ಏನು ಅಫೆಕ್ಟ್ ಆಗಿಲ್ಲ ಅಂತ ಸುಮ್ಮನೆ ತೋರಿಸ್ಕೊಳ್ಳಿಕ್ಕೆ. ಆರ್ ಬಾಂಬಿಂಗ್, ಇದು ಯಾರ ಜೊತೆಗೂ ಆಗ್ಬೋದು. ರೀಡಿಂಗ್ ಯುವರ್ ಮೆಸೇಜಸ್ ಬಟ್ ನಾಟ್ ರಿಪ್ಲೈಂಗ್. ಆ ಬ್ಲೂ ಟಿಕ್ ಮಾರ್ಕ್ ಕಾಣ್ತದೆ, ನೋಡಿರ್ತಾರೆ, ಮತ್ತೆ ರಿಪ್ಲೈ ಮಾಡೋದಿಲ್ಲ. ಅದು ಯಾಕೆ ಹಂಗೆ ಮಾಡ್ತಾರೋ, ಅದರಿಂದ ಏನು ಸಿಗ್ತದೋ ದೇವ್ರಿಗೆ ಗೊತ್ತು. That is called R-bombing. Now, you're ready to recognize breakup and post-breakup behavior in relationships. Whether it's zombing, thirst trapping, or R-bombing, remember to protect your peace and prioritize your self-love. Keep expanding your English vocabulary and see you next time for more love lingo. Until then, take care. Bye-bye.